ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಸ್ತಿಗಳಿಗೆ ಡಿಜಿಟಲ್ ಇ ಖಾತಾ ನೀಡುವ ಇ-ಸ್ವತ್ತು 2.0 ತಂತ್ರಾಂಶ ಸರದಿದಾರರಿಗೆ ಬರುತ್ತಾ ಇಲ್ಲ. ಇ ಖಾತಾ ಅರ್ಜಿ ವಿಲೇವಾರಿ ಪ್ರಕ್ರಿಯೆಗೆ ದಿನೇ ದಿನೇ ಕಾನೂನಾತ್ಮಕ ತಾಂತ್ರಿಕ ತೊಡಕು ಹೆಚ್ಚಾಗುತ್ತಿದ್ದು 2 ವರ್ಷದಿಂದ ಡಿಜಿಟಲ್ ಖಾತಾ ಸಿಗದೆ ಆಸ್ತಿ ವಾರಸುದಾರರು ಪರದಾಡುವಂತಾಗಿದೆ. ಗ್ರಾಮೀಣರ ಸಂಕಷ್ಟದ ಬಗ್ಗೆ ಬೆಳಕು ಚೆಲ್ಲುವ ಈ ವಿಶೇಷ ವರದಿಗೆ ಮುಖಪುಟ ನೋಡಿ. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಜೋರಾಗಿದೆ. 10 ಹಲವು ಸವಾಲುಗಳನ್ನು ದಾಟಿ ಎಸ್ಐಆರ್ ಸಾಗಿ ಬಂದ ದಾರಿಯ ಕಿರು ಅವಲೋಕನ ಇಂದಿನ ಸಂಚಿಕೆಯಲ್ಲಿದೆ. ಈ ಕುರಿತ ಸಮಗ್ರ ಸುದ್ದಿಗೆ ವಿಜಯವಾಣಿ ಓದಿ. ಭಾರತೀಯ ಚುನಾವಣಾ ಆಯೋಗ ಹೊಸ ಮತದಾರರ ನೋಂದಣಿಗಾಗಿ ಬಳಸುವ ಆನ್ಲೈನ್ ಫಾರ್ಮ್ 6ರಲ್ಲಿ ಹೊಸ ಘೋಷಣೆ ಸೇರ್ಪಡೆ ಮಾಡಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಇರಾನ್ ಅಮೆರಿಕ ನಡುವಿನ ಸಂಘರ್ಷ ತೀವ್ರಗೊಂಡ ಬೆನ್ನಲ್ಲೇ ವಿಶ್ವದ 20% ತೈಲ ಮತ್ತು ನೈಸರ್ಗಿಕ ಅನಿಲ ಸಾಗಣೆ ಆಗುವ ಹೋರ್ಮುಜ್ ಜಲಸಂಧಿ ಮತ್ತೊಮ್ಮೆ ಬಂದಾಗಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ರೋಗಿಗಳಿಗೆ ದೈಹಿಕ ಚಿಕಿತ್ಸೆಯಷ್ಟೇ ಅಲ್ಲದೆ ಅವರ ಮಾನಸಿಕ ನೆಮ್ಮದಿ ಮತ್ತು ಭಾವನಾತ್ಮಕ ಚೇತರಿಕೆಗಾಗಿ ಸಿನಿಮಾಗಳನ್ನು ಬಳಸುವ ಮೆಡಿ ಸಿನಿಮಾ ಒಂದು ವಿಶಿಷ್ಟ ಮತ್ತು ಮಾನವೀಯ ಪರಿಕಲ್ಪನೆಯಾಗಿದೆ. ಏನಿದರ ಟ್ರೆಂಡ್? ಈ ಕುರಿತ ಫೋಕಸ್ ಸ್ಟೋರಿಗೆ ಚಿಂತನ ಪುಟ ನೋಡಿ. ಸತತ 4 ತಿಂಗಳ ನಿರಂತರ ಮಾರಾಟದ ಬಳಿಕ ವಿದೇಶಿ ಹೂಡಿಕೆದಾರರು ಜುಲೈನಲ್ಲಿ ಭಾರತೀಯ ಷೇರುಗಳ ನಿವ್ವಳ ಖರೀದಿದಾರರಾಗಿ ಹೊರಹೊಮ್ಮಿದ್ದಾರೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಗಾನಕೋಗಿಲೆ ಎಸ್ ಜಾನಕಿ ಭಾನುವಾರ ಪಂಚಭೂತಗಳಲ್ಲಿ ಲೀನರಾದರು. ಎಚ್.ಡಿ. ಕೋಟೆ ತಾಲೂಕಿನ ಕಣಿಯನಹುಂಡಿಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಸದ್ದು ಮಾಡಿದೆ. ಇಲ್ಲಿನ ಆನೆ ಲಾಯದ ಹಿಂಭಾಗದಲ್ಲಿ ಭವ್ಯ ಜೈನ ತ್ರಿಕೂಟ ದೇಗುಲ ಅವಶೇಷಗಳು ಪತ್ತೆಯಾಗಿರುವುದು ಇತಿಹಾಸ ಪ್ರೇಮಿಗಳಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್ ಮತ್ತು ಚೀನಾದ ಹಾನ್ಯು ಗುವೋ ಜೋಡಿಯ ವಿಂಬಲ್ಡನ್ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದೆ. ಇವರಿಬ್ಬರು ಜತೆಯಾಗಿ ಜಯಿಸಿದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಇದಾಗಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಸ್ಯಾಂಡಲ್ವುಡ್ ಖ್ಯಾತ ನಟ ಶಿವರಾಜ್ ಕುಮಾರ್ ಭಾನುವಾರ 64ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ನಾಗಾವರದ ಮಾನ್ಯತಾ ಚೆಕ್ ಪಾರ್ಕ್ ಬಳಿ ತಮ್ಮ ನಿವಾಸದಲ್ಲಿ ಕುಟುಂಬದವರು, ಸಿನಿಮಾ ಗಣ್ಯರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಇದೇ ಸಂದರ್ಭದಲ್ಲಿ ಅವರ ಮುಂದಿನ ಸಿನಿಮಾಗಳ ಟೀಸರ್ ಪೋಸ್ಟರ್ ರಿಲೀಸ್ ಮಾಡುವ ಜೊತೆಗೆ 2 ಹೊಸ ಸಿನಿಮಾಗಳನ್ನು ಘೋಷಿಸಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.